ನಮಸ್ತೆ ಎಲ್ರಿಗೂ. ಗೃಹಲಕ್ಷ್ಮಿಯ ಹಣವನ್ನು ಪಡೆದಿರುವಂತಹ ಎಲ್ರಿಗೂ ಕೂಡ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಯಾಕೆ ಅಂತ ಅಂದರೆ ಈಗಾಗಲೇ 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಕೂಡ ಎಲ್ಲರೂ ಕೂಡ ಪಡ್ಕೊಳ್ತಾ ಇದ್ದೀರಾ. 50% ಮಹಿಳೆಯರಿಗೆ ಅಂತೂ ಈಗಾಗಲೇ ಬಂದುಬಿಟ್ಟಿದೆ. ಇನ್ನೇನು ಸ್ವಲ್ಪ ಜನ ಮಹಿಳೆಯರು ಇದ್ದಾರೆ ಅಲ್ವಾ, ಅವರಿಗೆ ಮಾತ್ರ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಬರಬೇಕಾಗಿರೋ ಆದರೆ ಇವಾಗ 20ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನೇ ಸ್ವತಃ ಸುದ್ದಿಗೋಷ್ಠಿಯನ್ನು ಮಾಡಿರುವಂಥದ್ದು. 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದು ಕೂಡ ಹೇಳಿರುವಂಥದ್ದು. ಸೊ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಯಾಕೆ ಅಂತಂದರೆ 20ನೇ ಕಂತಿನ ಹಣ ಇವಾಗ ಬರೋದಿಲ್ವೇನೋ ಅಂತ ಅಂದ್ಕೊಂಡಿದ್ರು. ಯಾಕೆ ಅಂತಂದರೆ ಇವಾಗ 19ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗ್ತಿರೋವಂಥದ್ದು. ಸೊ ಬೇಗ ಅಂತೂ 20ನೇ ಕಂತಿನ ಹಣ ಅನ್ನುವಂಥದ್ದು ಬರೋದಿಲ್ಲ ಅಂತ. ಆದರೆ 20ನೇ ಕಂತಿನ ಹಣ ಎಷ್ಟು ಬೇಗ ಬರುತ್ತೆ, ಯಾವಾಗ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿರುವಂಥದ್ದು. ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, 19ನೇ ಕಂತಿನ ಹಣಕ್ಕಾಗಿ ತುಂಬಾ ವೆಯ್ಟ್ ಮಾಡಿದ್ರಿ ಅನ್ನುವಂಥದ್ದು ಕೂಡ ಗೊತ್ತು. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಮ್ಮೆ ಏನು ಹೇಳ್ತಿದ್ರು, 19ನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ರು. ಅದಾದ ನಂತರ ತಕ್ಷಣಕ್ಕೆ ನಾವು 19ನೇ ಕಂತಿನ ಹಣವನ್ನು ಜಮಾ ಮಾಡೋದಿಲ್ಲ, ಇನ್ನೂ ಕೂಡ ಹಣವನ್ನು ಹೊಂದಿಸ್ಕೊಳ್ತಾ ಇದ್ದೀವಿ, ಲೇಟ್ ಆಗಬಹುದು ಅಂತ ಹೇಳಿದರು. ಆದರೆ ಯಾವಾಗ ಮಾಧ್ಯಮದವರು ಮತ್ತೆ ಕ್ವೆಶನನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಮೀಡಿಯಾದಲ್ಲೆಲ್ಲ ಬೇರೆ ರೀತಿಯಾಗಿ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ದಿಢೀರಾಗಿ 19ನೇ ಕಂತಿನ ಹಣವನ್ನು ಎಲ್ರಿಗೂ ಕೂಡ ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವಾಗ ಕೂಡ 20ನೇ ಕಂತಿನ ಹಣದ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಏನು ಅಂತಂದರೆ 20ನೇ ಕಂತಿನ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಯಾವ ಕಂತಿನ ಹಣ ಅಂತ ಆದರೆ 19ನೇ ಕಂತಿನ ಹಣ ಅನ್ನುವಂಥದ್ದು ಫೆಬ್ರವರಿ ತಿಂಗಳ ಹಣ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿರಬೇಕು. ಫೆಬ್ರವರಿ ಆದಮೇಲೆ ಯಾವ್ದು ಹೇಳಿ, ಮಾರ್ಚ್ ತಿಂಗಳ ಹಣ 20ನೇ ಕಂತಿನ ಹಣ ಆಗಿರುತ್ತೆ. ಈಗಾಗಲೇ ಮೇ ತಿಂಗಳು, ಮಾರ್ಚ್ ಹೋಗಿ ಏಪ್ರಿಲ್, ಮೇ ಇದೆಲ್ಲದ್ರದ್ದು ಕೂಡ ಹಣವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ನಾವು 20ನೇ ಕಂತಿನ ಹಣವನ್ನು ಕೂಡ ಇದೇ ಒಂದು ತಿಂಗಳು ಎಲ್ಲರಿಗೂ ಕೂಡ ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಅವರೇನೆ ಹೇಳಿರೋವಂಥದ್ದು. ಹಣವನ್ನು ನಾವು ಹೊಂದಿಸ್ತಾ ಇದ್ದೀವಿ 20ನೇ ಕಂತಿಗೆ ಕೂಡ. ಸೊ ಆದಷ್ಟು ಬೇಗ ನಾವು ಇದೇ ತಿಂಗಳಲ್ಲಿನೇ 19ನೇ ಕಂತಿನ ಹಣವನ್ನು ಕೂಡ ಕೊಟ್ಟಿದ್ದೀವಿ ಅಲ್ವಾ, 20ನೇ ಕಂತಿನ ಹಣವನ್ನು ಕೂಡ ಕೊಟ್ಬಿಡ್ತೀವಿ. ಬಾಕಿ ಉಳಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾವು ಈಗಾಗಲೇ 2-3 ತಿಂಗಳ ಹಣವನ್ನು ಬಾಕಿ ಉಳಿಸ್ಕೊಂಡಿದ್ದೀವಿ, ಸುಮ್ಮನೆ ತೊಂದರೆ ಆಗುತ್ತೆ. ಹಾಗಾಗಿ ನಾವು 20ನೇ ಕಂತಿನ ಹಣವನ್ನು ಕೂಡ ಆದಷ್ಟು ಬೇಗ ಇದೇ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಸೊ ನಿಮಗೆ ಎಲ್ಲಿನ ಕಂತಿನ ಹಣದ ವರೆಗೂ ಕೂಡ ಬಂದಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.